ಜಯ ಭೋಲೆನಾಥ್ ವಿಶೇಷವಾದ ಸ್ವಾಗತ ಸ್ನೇಹಿತರೆ. ನಿಮಗೆ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ವಿಷಯದೊಂದಿಗೆ ಹಾಗೂ ವಿಡಿಯೋದೊಂದಿಗೆ ಬಂದಿದ್ದೇನೆ. ಏನು ಗೊತ್ತಾ, ಅದೇ ಅಮರನಾಥ್ ಯಾತ್ರೆಯ ವಿಶೇಷ. ಹಿಂದೆ ಹೇಳ್ತಿದ್ರು ಒಂದು ಯಾತ್ರೆ ಮಾಡಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ. ಇವತ್ತು ಕೂಡ ಅದೇ ಇದೆ. ಯಾತ್ರೆ ಮಾಡಿ ವಾಪಸ್ ಬರ್ತಾರೆ ಅಂದರೆ ಅದು ಪುಣ್ಯನೇ ಮಾಡಿರಬೇಕು. ಸ್ನೇಹಿತರೆ, ಒಂದು ಪ್ರವಾಸಕ್ಕೂ ಒಂದು ಯಾತ್ರೆಗೂ ಇರುವ ವ್ಯತ್ಯಾಸ ಗೊತ್ತಾ ನಿಮಗೆ? ಒಂದು ಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿನ ಸ್ಥಳವನ್ನು ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಹಾಗೆ ಆಡಂಬರವನ್ನು ಅಲಂಕಾರವನ್ನು ನೋಡಿ ಒಂದಿಷ್ಟು ಫೋಟೋಗಳನ್ನು ತೆಗೆದು ಒಂದಿಷ್ಟು ಎಂಜಾಯ್ ಮಾಡಿ ಬರ್ತೀವಿ. ಆದರೆ ಯಾತ್ರೆ ಏನು? ಯಾತ್ರೆ ಅಂದರೆ ಅಲ್ಲಿ ಒಂದು ಪೌರಾಣಿಕ ಕಥೆ ಇದೆ, ಧಾರ್ಮಿಕತೆಯ ತಳಹದಿ ಇದೆ, ಇತಿಹಾಸದ ವಿಷಯ ಇದೆ, ಋಷಿ ಮುನಿ ದೇವತೆಗಳ ಹಿನ್ನೆಲೆ ಇದ್ದೇ ಇದೆ. ಹಾಗಾದರೆ ಯಾತ್ರೆಯನ್ನು ಯಾವಾಗ ಮಾಡಬೇಕು ಅಂತೀರಾ? ಜೀವನದ ಸಂಸಾರದ ಜಂಜಾಟವನ್ನು ಮುಗಿಸಿ ನಾವು ಯಾತ್ರೆ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಬಹಳ ತಪ್ಪು. ಯಾಕೆ ಗೊತ್ತಾ? ಅಲ್ಲಿ ಒಂದು ಹಂತದಲ್ಲಿ ನಮಗೆ ಹಣನೂ ಇರಲ್ಲ, ತ್ರಾಣನೂ ಇರಲ್ಲ. ಹಾಗೋ ಈಗೋ ಹಣ ಇದ್ದರೂ ಇರ್ಬೋದೇನೋ, ಆದರೆ ತ್ರಾಣ ಅಂತೂ ಇರಲ್ಲ. ಯಾಕೆಂದರೆ ಇಂಥ ಸ್ಥಳಗಳಲ್ಲಿ ನಾವು ಗಟ್ಟಿ ಇರುವಾಗಲೇ, ತಾಕತ್ತಿರುವಾಗಲೇ, ಫಿಟ್ನೆಸ್ ಇರುವಾಗಲೇ ಹೋಗಬೇಕಾಗುತ್ತದೆ. ಸ್ನೇಹಿತರೆ, ಯಾಕೆ ಇಷ್ಟೊಂದು ಮಾತು, ಇಷ್ಟೊಂದು ಬಿಲ್ಡಪ್ ಅಂತಿದ್ದೀರಾ? ಈಗ ನಾನು ಮಾಡ್ತಾ ಇರೋ ಒಂದು ಯಾತ್ರೆ ಅಷ್ಟು ಪ್ರಸಿದ್ಧವಾಗಿರುವ ಒಂದು ವಿಶೇಷವಾಗಿರುವ ಯಾತ್ರೆ, ಅದೇ ಅಮರನಾಥ್ ಯಾತ್ರೆ. ಏನಿದರ ವಿಶೇಷತೆ? ಈ ಗುಹೆಯಲ್ಲಿ ಏನಿದೆ ಗೊತ್ತಾ? ಅಮರನಾಥ್ ಯಾತ್ರೆ ಯಾಕೆಷ್ಟು ಫೇಮಸ್ ಆಗಿದೆ? ಈ ಯಾತ್ರೆಗೆ ಏನೆಲ್ಲ ಸವಾಲಿದೆ? ಈ ಗುಹೆಗೆ ಹೇಗೆ ಇದೆ ಮಾರ್ಗಗಳು ಅಂತ ಎವ್ರಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತಿದ್ದೆ. ನಾವು ಈಗ MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಮಂಗಳೂರಿಂದ ಹೊರಟಿದ್ದೀವಿ. ಈಗ ಸೀದಾ ನಾನು ಫಸ್ಟ್ ಆಫ್ ಆಲ್ ಬಾಲ್ಟಾಲ್ಗೆ ಹೋಗ್ತಿದ್ದೇನೆ. ಸೊ ಬಾಲ್ಟಾಲ್ದಿಂದ ನಾನು ಎಲ್ಲ ಡೀಟೇಲ್ಸನ್ನು ನಿಮಗೆ ಹೇಳ್ತೇನೆ. ನೀವು ಈ ವರ್ಷದ 2024 ಯಾತ್ರೆ ಮುಗಿತಾ ಬಂತು, ಬಟ್ 25ರ ಯಾತ್ರೆಗೆ ನೀವು ರೆಡಿಯಾಗಿ ಅಂತ ಹೇಳೋದು ನನ್ನ ಮೂಲ ಉದ್ದೇಶ. ಸ್ನೇಹಿತರೆ ನಮಸ್ಕಾರ, ನಾನು ಸಂಜನಾ ಕ್ರಿಯೇಷನ್. ಫ್ರೆಂಡ್ಸ್, ಇದು ಬಾಲ್ಟಾಲ್ ಪ್ಲೇಸ್. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇದು ಬಾಲ್ಟಾಲ್ಗೆ ಬಂದಿದ್ದೀವಿ. ಈಗ ಡೈರೆಕ್ಟಾಗಿ ಇಲ್ಲಿಂದ ನಮಗೆ ಒಂದು ಟೆಂಟಿಗೆ ಹೋಗಲಿಕ್ಕೆ 10 ನಿಮಿಷದ ದಾರಿ. ವೆಹಿಕಲಲ್ಲೇ ಹೋಗಬೇಕು. ಅವರು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ, ಯಾವುದೇ ಚಾರ್ಜ್ ಮಾಡೋಲ್ಲ. ಸೊ ಈಗ ಟೆಂಟ್ ಹತ್ರ ಬಂದಿದ್ದೀವಿ. ಟೆಂಟಿಗೆ ಹೋಗಲಿಕ್ಕೆ ನಾವು ಕಾಯ್ತಾ ಇದ್ದೀವಿ. ಟೆಂಟಿಗೆ ಹೋಗೋ ಮೊದಲು ನಮ್ಮ ಲಗೇಜ್ಗಳನ್ನು ಅವರು ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಸೊ ಇದನ್ನು ಸ್ಕ್ಯಾನ್ ಆದಮೇಲೆ ನಾವು ಟೆಂಟಿಗೆ ಹೋಗಬೇಕಾಗುತ್ತೆ. ಅದರ ನಂತರದಲ್ಲಿ ನಮಗೆ ಸಿಗೋದು ನಾವು ಉಳಿದುಕೊಳ್ಳುವ ಟೆಂಟ್. ಸ್ನೇಹಿತರೆ, ಇದು ದಕ್ಷಿಣ ಕಾಶ್ಮೀರದಲ್ಲಿದ್ದು ಶ್ರೀನಗರದಿಂದ 145 ಕಿಲೋಮೀಟರ್, ಜಮ್ಮುವಿನಿಂದ 300 ಕಿಲೋಮೀಟರ್ ದೂರ ಇದೆ. ಹೋಗೋಕ್ಕೆ 2 ಮಾರ್ಗ ಇದೆ, ಒಂದು ಬಾಲ್ಟಾಲ್ ಮತ್ತೊಂದು ಪೆಹಲ್ಗಾಮ್. ಈ ದಾರಿಯಲ್ಲಿ ಪೆಹಲ್ಗಾಮ್ದಲ್ಲಿ 2 ದಿನ ಬೇಕೇ ಬೇಕು. ಯಾಕೆಂದರೆ ಈ ಮಾರ್ಗದಿಂದ ಸರಿಸುಮಾರು 38ರಿಂದ 40 ಕಿಲೋಮೀಟರ್ ದೂರ ಇದೆ. ಇಲ್ಲಿ ನೀವು ಹೋಗಬೇಕಾದ್ರೆ 2 ಡೇಸ್ ಬೇಕು. ಅಂದರೆ ಪೆಹಲ್ಗಾಮ್ದಿಂದ ಚಂದನವಾಡಿಯಿಂದ ಹಾಗೆ ಅಲ್ಲಿ ಶೇಷನಾಗಿ ಎಲ್ಲ ಪ್ಲೇಸ್ಗಳು ಸಿಗುತ್ತೆ. ಬಟ್ ಬಾಲ್ಟಾಲ್ದಿಂದ ಹೋಗುವಾಗ ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು. ಬೆಳಗ್ಗೆ ಮೀನ್ಸ್ ಅರ್ಲಿಯಿಂದ ಮಾರ್ನಿಂಗ್ ಹೋಗಬೇಕಾಗ್ತದೆ. 2 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ನೋಡಿ, ಟೆಂಟ್ ಒಳಗೆ 8 ಜನ ಮಲಗೋದು, 8ರಿಂದ 10 ಜನ ಮಲಗ್ಬೋದು. ಅಲ್ಲಿಯ ಟೆಂಟ್ಗಳ ಓನರು ಹೇಳ್ತಾರೆ ಅದರ ಚಾರ್ಜಸ್. ಇದೆಲ್ಲ ಟೆಂಟ್ಗಳು ಇಲ್ಲಿ ನೋಡಿ, ಅದೇ ಟೆಂಟಲ್ಲಿ ನಾವು ಇರಬೇಕು. ಎಲ್ಲ ಫಾರ್ ಲೇಡೀಸ್ ಬೇರೆ, ಜೆಂಟ್ಸ್ ಬೇರೆ. ಪರ್ವತನ ನೋಡಿ, ಇವರೆಲ್ಲ ಇವರು ಮಂಗಳೂರಿಂದ ಬಂದವರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದವರು. ನಾನು ಶಿವಪ್ರಸಾದ್ KFDC ಮಂಗಳೂರಿಂದ ಬಂದಿದ್ದೇನೆ. ನಾನು ಆಶಲತಾ ಮಂಗಳೂರು. ನಾನು ಶೋಭಾ ಮಸ್ಕತ್ತಿಂದ. ಹಾಯ್ ಎಲ್ಲರಿಗೂ. ಮೊಬೈಲ್ ಅನ್ನು ಚಾರ್ಜ್ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೇವೆ. ಈಗ ಈ ಒಂದು ಟೆಂಟಲ್ಲಿ ನಾವು ಇದ್ದೇವೆ. ಇವತ್ತು ನೈಟಲ್ಲಿ ನಾವು ಇಲ್ಲೇ ಇರಲಿಕ್ಕೆ ಬೆಳಗಿನ ಜಾವ 2 ಗಂಟೆಗೆ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ಸರಿ, ಸುಮಾರು 3888 ಮೀಟರ್ ಎತ್ತರ ಅಥವಾ 12,600 ಫೀಟ್ ಹೈಟ್ ಇರುವಂಥ ಈ ಗುಹೆಯ ಆತ್ಮ ಅಥವಾ ಜೀವ. ಹಾಗಾದರೆ ಈ ಗುಹೆಯ ಕಥೆ ಏನು? ಧಾರ್ಮಿಕ ವಿಶೇಷತೆ ಏನು? ಪುರಾಣಗಳಲ್ಲಿ ಹೇಳಿರುವಂತೆ ಪ್ರತಿಯೊಂದಕ್ಕೂ ಹಿಂದೂ ಧಾರ್ಮಿಕತೆಗೆ ಅದರದ್ದೇ ಆದ ಕತೆ, ಇತಿಹಾಸ ಇದ್ದೇ ಇದೆ. ಶಿವ ಪಾರ್ವತಿಗೆ ಅಮರತ್ವವನ್ನು ಹೇಗೆ ಪಡೆಯೋದು ಅಂತ ಹೇಳಿದ ಸ್ಥಳವೇ ಈ ಅಮರನಾಥ ಗುಹೆ. ಜೈ ಭೋಲೆನಾಥ್. ಜೈ ಭೋಲೆ.
ಈಗ ಸರಿ ಸುಮಾರು 2:15 ಬೆಳಗಿನ ಜಾವ. ಈಗ ನಮ್ಮ ಪ್ರಯಾಣವನ್ನು ಟೆಂಟ್ನಿಂದ ಪ್ರಾರಂಭ ಮಾಡಿದ್ವಿ. ನೋಡಿ ಇಲ್ಲಿ ಎಲ್ಲ ಕ್ಯೂದಲ್ಲಿ ನಿಂತಿದ್ದಾರಲ್ಲ, ಇಲ್ಲಿ ನಮ್ಮ ಬ್ಯಾಗನ್ನು, ನಮ್ಮ ಪರ್ಸನ್ನು ಎಲ್ಲವನ್ನು ಸ್ಕ್ಯಾನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ 2:15ಗೆ ಕ್ಯೂ ಹಚ್ಚಬೇಕಾಗತ್ತೆ. ಹಾಗೆ ನಮಗೆ ಒಂದು ID ಕಾರ್ಡನ್ನು ಕೊಡ್ತಾರೆ, ಅದು ಪರ್ಪಸ್ಲಿ ಬೇಕೇ ಬೇಕು. ಯಾತಕ್ಕೆ ಇದು ಕ್ಯೂ? ಇದು ಎಂಟ್ರೆನ್ಸ್ಗೆ ಕ್ಯೂ ಇರುವಂಥ ಇದು. बोले रेनकोट लेके जाओ, बोले आगे ठंडी बहुत है, बोले रेनकोट लेके जाओ, रेनकोट टोपी रेनकोट बोले रेनकोट टोपी रेनकोट। ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬಂದಿದ್ದೀವೇನ. ಇಲ್ಲಿ ಕ್ಯೂದಲ್ಲಿ ಹೋಗಿ ಪುನಃ ನಮ್ಮ ಬ್ಯಾಗ್ಗಳನ್ನು, ನಮ್ಮ ಕಾರ್ಡ್ಗಳನ್ನು ಎಲ್ಲವನ್ನು ಸ್ಕ್ಯಾನ್ ಮಾಡ್ತಾರೆ, ಬ್ಯಾಗನ್ನು ಚೆಕ್ ಮಾಡ್ತಾರೆ. ಸೊ ಇದರ ನಂತರದಲ್ಲಿ ನಾವು ಗೋಡವನ್ನು ಏನು ಮಾಡ್ಕೊಂಡಿದ್ದೀವಿ, ಟೆಂಟ್ನಿಂದನೇ ಗೋಡ ಮಾಡ್ಕೋಬೋದು. ಅದಕ್ಕೆ ಪರ್ಚಿ ಮಾಡ್ಕೋಬೇಕು, 4500 ಅಥವಾ ಅವ್ರದ್ದು ಒಂದು ರೇಟ್ ಇರುತ್ತೆ. ಅಲ್ಲಿಂದನೇ ಕೂಡ ಗೋಡ ಮಾಡಿಕೊಂಡು ಹೋಗ್ಬೋದು, ಅಥವಾ ಪಲ್ಕಿಯಲ್ಲಿ ಹೋಗ್ಬೋದು, ಪೆಟ್ಟೀಸಲ್ಲಿ ಹೋಗ್ಬೋದು, ಹಾಗೆ ಕೂಡ ನಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಈಗ ಸರಿ ಸುಮಾರು 3 ಗಂಟೆ ಇರ್ಬೋದು. ಸ್ಟಾರ್ಟ್ ಮಾಡಿದ್ದೀವಿ. ಈಗ ಬೇಸ್ ಪಾಯಿಂಟ್, ಕರೆಕ್ಟಾದ ಬೇಸ್ ಪಾಯಿಂಟ್ ಒಂದು ಜೈ ಭೋಲೆನಾಥ್. ನಾವು 16 ಕಿಲೋಮೀಟರ್ ಆಗ್ತಾ ಇದೆ ನಮಗೆ, 16 ಕಿಲೋಮೀಟರ್ ಬೈ ವಾಕ್. ಸ್ನೇಹಿತರೆ, ಈ ಯಾತ್ರೆ ಯಾಕಿಷ್ಟು ಮಹತ್ವ ಪಡೆದಿದೆ? ಇದು ಒಂದು ರೀತಿಯಲ್ಲಿ ಹೇಳೋದಾದರೆ ಹಿಂದೂ ಮುಸ್ಲಿಂ ಒಂದು ಬಾಂಧವ್ಯ ಅನ್ಬೋದೇನ. ಯಾಕೆ ಗೊತ್ತಾ? ಈ ಮಾರ್ಗದಲ್ಲಿ ಯಾವೊಬ್ಬ ಹಿಂದೂ ಅಂಗಡಿನೂ ಇಲ್ಲ. ಈ ಗೋಡಾದವರು ಆಗಲಿ, ಪೆಟ್ಟೀಸ್ಗಳಾಗಲಿ, ಅಥವಾ ಪಾಲ್ಕಿಯಲ್ಲಿ ಹೋಗ್ತಾರಾಗಲಿ, ಇಲ್ಲಿ ಯಾರೂ ಕೂಡ ಹಿಂದೂ ಅಲ್ಲ. ಇವರೆಲ್ಲರೂ ಮುಸ್ಲಿಮರು. ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಹೋಗ್ತಾ ಇರುತ್ತೆ. ಸ್ನೇಹಿತರೆ, ಹೋಗುವಾಗ ನಮಗೆ ಪ್ರಕೃತಿ ಸೌಂದರ್ಯದ ಮಧ್ಯೆ ಸಿಂಧೂ ನದಿ ಹರಿತಾ ಇದ್ದಾಳೆ. ಬೋರ್ಗರ್ವೆ ಅದು ಹಿಮ ಕರಗಿ ಬೀಳ್ತಾ ಇರುವಂಥದ್ದು. ಅಷ್ಟು ಪ್ರಕೃತಿ ಸೌಂದರ್ಯದ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈ ಗುಹೆಯ ವಿಶೇಷತೆ ಏನು ಗೊತ್ತಾ? ಒಮ್ಮೆ ಪಾರ್ವತಿಗೆ ಈ ಅಮರತ್ವವನ್ನು ಪಡೆಯೋದು ಹೇಗೆ ಅಂತ ತಿಳ್ಕೊಳ್ಳೋ ಮನಸ್ಸಾಗತ್ತೆ. ಆಗ ಶಿವನಲ್ಲಿ ಕೇಳ್ತಾಳೆ, ಆದರೆ ಶಿವ ತಕ್ಷಣಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಬಿಟ್ಟು ಬಿಡದ ಪಾರ್ವತಿ ತನಗೆ ಹೇಳಲೇಬೇಕು ಅಂದಾಗ ಸರಿ ಅಂತ ಅವರು ಈ ಒಂದು ಗುಹೆಯನ್ನು ಆಯ್ಕೆ ಮಾಡುತ್ತಾರೆ. ಈ ಗುಹೆಯ ಬರೋದು ಈ ಪೆಹಲ್ಗಾಂವ್ದಿಂದ. ಹಾಗಾಗಿ ಈ ಪೆಹಲ್ಗಾಮ್ ಮಾರ್ಗ ಅತಿ ವಿಶೇಷ ಅಂತ ನಂಬಲಾಗತ್ತೆ. ಕೇಳಿ ಮುಂದೆ. ಮೊದಲೇ ತಿಳಿಸಿದಂತೆ ಶಿವ ಪಾರ್ವತಿಗೆ ಹೇಳೋದು, ಎಲ್ಲೂ ನೀನು ಹೇಳೋದನ್ನು ನಿಲ್ಲಿಸಬಾರ್ದು ಅಂತ. ಆದರೆ ಕೇಳ್ತಾ ಕೇಳ್ತಾ ಪಾರ್ವತಿಗೆ ನಿದ್ದೆ ಬಂದುಬಿಡುತ್ತೆ. ಆದರೆ ಅಲ್ಲಿ 2 ಪಾರಿವಾಳಗಳು ಅನ್ನೋದನ್ನು ಮುಂದುವರಿಸುತ್ತಾ ಹೋಗ್ತವೆ. ಸ್ನೇಹಿತರೆ, ಇವತ್ತಿಗೂ ಈ ಒಂದು ಜಾಗದಲ್ಲಿ ನೀವು 2 ಬಿಳಿ ಪಾರಿವಾಳಗಳನ್ನು ನೋಡ್ಬೋದು. ಅದನ್ನು ನೋಡಿದವರೇ ಧನ್ಯರು. ನನಗೆ ಆ ಸೌಭಾಗ್ಯ ಇತ್ತು. ಹಾಗಾದರೆ ಇಲ್ಲಿ ಲಿಂಗರೂಪ ಹೇಗೆ ಪಡೆಯುತ್ತೆ? ಗುಹೆಯ ಮೇಲ್ಭಾಗದಿಂದ ನೀರು ಹನಿ ಹನಿಯಾಗಿ ಬಿತ್ತು ಲಿಂಗರೂಪವನ್ನು ತಳೆಯುತ್ತೆ ಅನ್ನೋದು ಧಾರ್ಮಿಕ ನಂಬಿಕೆ. ಆದರೆ ಲಿಂಗರೂಪವನ್ನೇ ಯಾಕೆ ತಳಿಬೇಕು ಅನ್ನೋದು ಪ್ರಕೃತಿಗೆ ವಿರುದ್ಧವಾದ ಪ್ರಶ್ನೆ. ಸ್ನೇಹಿತರೆ, ಗುಹೆಯ ಮೇಲ್ಭಾಗದಿಂದ ಬರುವ ನೀರು ಮಿನರಲ್ಸನ್ನು ತೆಗೆದುಕೊಂಡು ಬರೋದ್ರಿಂದ ಇದು ಗಟ್ಟಿಯಾಗಿ ಲಿಂಗರೂಪವನ್ನು ತಳೆಯುತ್ತಂತೆ. ಇದು ಜೂನ್ದಿಂದ ಪ್ರಾರಂಭ ಆಗಿ ಆಗಸ್ಟ್ನಲ್ಲಿ ನಿಧಾನವಾಗಿ ಕರಗಿ ಹೋಗುತ್ತೆ. ಹಾಗಾದರೆ ಈ ಯಾತ್ರೆಗೆ ಎಷ್ಟು ಸವಾಲುಗಳಿದೆ ಗೊತ್ತಾ? ಕಷ್ಟ ಇದೆ ಗೊತ್ತಾ? ಇಲ್ಲಿನ ಆರ್ಮೀಸಿನ ಸೇವೆ ಊಹೆಗೂ ನಿಲುಕಲಾಗುತ್ತೆ ಸ್ನೇಹಿತರೆ. ಅಷ್ಟು ಕೇರ್ ಮಾಡ್ತಾರೆ. ಯಾಕೆಂದರೆ ಈಗಾಗಲೇ ಹಲವಾರು ಬಾರಿ ಉಗ್ರರ ಟೆರರಿಸ್ಟ್ ದಾಳಿ ಆಗಿದ್ದು ಆರ್ಮೀಸ್ ಅಷ್ಟು ಅಲರ್ಟ್ ಆಗಿದೆ. ಲಾಸ್ಟ್ ಮೇದಲ್ಲೇ ನೀವು ನೋಡಿರ್ಬೋದು, ಜೂನ್ 4 ಆಗಿರುವಂಥದ್ದು. ಸುಮಾರು 1993ದಲ್ಲಿ ಪಾಕಿಸ್ತಾನದ ಉಗ್ರರ ಸಂಘಟನೆ ಇದನ್ನು ಬಂದ್ ಮಾಡಬೇಕು ಅಂತ ಆಗಾಗ ದಾಳಿ ನಡೀತಾ ಇದ್ದರೂ ಇಲ್ಲಿವರೆಗೂ ಅಮರನಾಥ್ ಯಾತ್ರೆ ನಿಲ್ಲೋದೂ ಇಲ್ಲ. 1990ರಿಂದ 2017ವರೆಗೂ ಮೇ ಬಿ 36 ಬಾರಿ 36 ಟೈಮ್ಸ್ ದಾಳಿ ಆಗಿದೆ. ಹಲವು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಇಲ್ಲಿ ಭಯೋತ್ಪಾದಕರ ಕಾಟ, ಹಾಗೆ ಒಮ್ಮೊಮ್ಮೆ ವಿಪರೀತ ಚಳಿ, ಗಾಳಿ, ಮಳೆ ಎಲ್ಲವನ್ನು ಎದುರಿಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಯಾತ್ರೆಯನ್ನು ಸ್ಟಾಪ್ ಮಾಡ್ತಾರೆ.
ಸ್ನೇಹಿತರೆ, ನೀವು ಇಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಹೆಚ್ಚು ಭಾರವಾದ ಚೀಲವನ್ನು ತೊಗೊಂಡು ಹೋಗಬೇಡಿ. ಯಾಕೆಂದರೆ ಜಾಸ್ತಿ ವಜ್ಜೆ ಇದ್ದಷ್ಟು ತುಂಬ ತ್ರಾಸಾಗುತ್ತೆ. ಹಾಗಾಗಿ ಸ್ವಲ್ಪ ತಿನ್ನಲಿಕ್ಕೆ ಅಲ್ಲಿ ಲಂಗರ್ಗಳಲ್ಲಿ ಇರುತ್ತೆ, ಅದೇನು ತೊಗೊಂಡು ಹೋಗಬೇಕಾಗಿಲ್ಲ. ಯಾವಾಗೂ ಈ ಒಂದು ತಿಂಗಳಲ್ಲಿ ಅಲ್ಲಿ ಲಂಗರ್ಗಳಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತೆ. ಸೊ ದ್ರಾಕ್ಷಿನೋ ಅಥವಾ ಗ್ಲೂಕೋಸ್ನ ಮತ್ತು ಪಚ್ಚ ಕರ್ಪೂರವನ್ನು ಇಟ್ಕೊಳ್ಳಿ. ನಿಮಗೆ ಆಕ್ಸಿಜನ್ ಏನಾದರೂ ಪ್ರಾಬ್ಲಮ್ ಆದರೆ ಪಚ್ಚ ಕರ್ಪೂರ. ಇದು ನೋಡಿ ಐಸ್ ಯಾವ ಥರ ಗಟ್ಟಿಯಾಗಿದೆ ನೋಡಿ, ಕಲ್ಲು ಥರ ಆಗಿದೆ. ಇದು ಕರಗಲಿಕ್ಕೆ ಸುಮಾರು ಸಮಯ ಬೇಕಾಗ್ಬೋದು. ಎಸ್ ಸ್ನೇಹಿತರೆ, ಈಗ ಸುಮಾರು ಬಂದ್ವಿ. ಇನ್ನು 1 ಕಿಲೋಮೀಟ್ರ್ ಬಾಕಿ ಇದೆ. ಬಟ್ ನೋಡಲಿಕ್ಕೆ ಹತ್ತಿರ ಕಾಣುತ್ತೆ, ಅಲ್ಲಿ ಹೋಗ್ತಾ ಹೋಗ್ತಾ ದೂರವೇ ಅದು. ಒಂದು ಅರ್ಧ ಗಂಟೆ ಬೇಕು. ನೋಡಿ, ಇಲ್ಲಿ ಸಿಂಧೂ ನದಿ ಹರಿತಾ ಇದೆ. ತುಂಬ ಅಂದರೆ ತುಂಬ ಕೋಲ್ಡ್ ಆಗಿರುತ್ತೆ ಆ ನದಿ. ಅಲ್ಲಿ ಸ್ನಾನ ಸಹಿತ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ತುಂಬ ಕೋಲ್ಡ್ ಇರುತ್ತೆ ಆ ನದಿ ಮಾತ್ರ. ಅದು ಐಸ್ ಕರಗಿ ಬಂದಿರುವಂಥದ್ದು ಆ ಬೆಟ್ಟದಿಂದ. ನೋಡಿ ಎಷ್ಟು ದೂರ ಇದೆ ಅಲ್ವಾ? ನೋಡಲಿಕ್ಕೆ ಹತ್ತಿರ ಕಾಣುತ್ತೆ, ಎಷ್ಟು ದೂರ ಇದೆ. ಸುಮಾರು ಒಂದು 3/4 ಗಂಟೆ ಬೇಕೇ ಬೇಕು ಅಲ್ವಾ? ಸಿಂಧೂ ನದಿ ಹರಿತಾ ಇದೆ. ಚಲೋ ಫ್ರೆಂಡ್ಸ್, ಈಗಾಗಲೇ ಹೇಳಿದೆ, ಬರುವಂಥವರಿಗೆ ಹಲವಾರು ಒಂದು ಅವಕಾಶಗಳಿವೆ. ಅಂದರೆ ನಡ್ಕೊಂಡು ಬರ್ಬೋದು, ಘೋಡಾದಲ್ಲಿ ಬರ್ಬೋದು, ಅಥವಾ ಡೋಲಿಯಲ್ಲಿ ಬರ್ಬೋದು, ಪಾಲ್ಕಿಯಲ್ಲಿ ಬರ್ಬೋದು, ಅಥವಾ ಹೆಲಿಕಾಪ್ಟ್ರಲ್ಲಿ ಕೂಡ ಬರ್ಬೋದು. ಹೆಲಿಕಾಪ್ಟ್ರಲ್ಲಿ ಬಂದರೂ ಕೂಡ ನಡಿಬೇಕಾಗತ್ತೆ, ಒಂದು 6 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಓಕೆನಾ? ನೋಡಿ, ಇವರು ನಮ್ಮ ಜೊತೆ ಬಂದವರು ಶಣೈ ಮಾಮ ಅಂತ ಹೇಳಿ. ನಾವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಬಂದಿದ್ದೇವಲ್ಲ, ಇವರು ನಡ್ಕೊಂಡೇ ಬಂದಿದ್ದಾರೆ ಮತ್ತು ನಡ್ಕೊಂಡೇ ಹೋಗಿದ್ದಾರೆ. 64 ವರ್ಷ, 67 ವರ್ಷ. ಹಾಯ್ ಶಣೈ ಮಾಮ್. ಇವರಿಗೆ ಭಗವಂತ ಇನ್ನಷ್ಟು ಯಾತ್ರೆಗಳನ್ನು ಮಾಡುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಬನ್ನಿ ನಾವು ಈಗ ಮೇಲೆ ಹೋಗೋಣ. ಸ್ನೇಹಿತರೆ, ಇಲ್ಲಿಂದ ಮೇಲೆ ಹತ್ತೋದು ಕೂಡ ತುಂಬ ಕಷ್ಟ. ಅಂದರೆ ಪಾಲಿಕೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಬಟ್ ಹತ್ತೋದು ಹೀಗೆ ಇದೆ, ಪೀಕಿದೆ ತುಂಬ. ಕಡಿಮೆ ಆಗಿದೆ, ಆದರೆ ದೇವಿ ದರ್ಶನ ಆಯಿತು. ನೋಡಲೇಬೇಕಾದಂಥದ್ದು. ದಯವಿಟ್ಟು ಈ ಒಂದು ಅಮರನಾಥ ಯಾತ್ರೆ ಕೈಗೊಳ್ಳಲೇಬೇಕು. ವೆರಿ ವೆರಿ ಮೆಮೊರಿಯಬಲ್. ತುಂಬ ಚೆನ್ನಾಗಿದೆ. ನೋಡಿ ರಶ್ ಹೇಗಿದೆ. ಫ್ರೆಂಡ್ಸ್, ಇದು ಬಸವ, ಶಿವನ ಎದುರಿಗಿನ ಬಸವ. ಇತ್ತೀಚೆಗೆ ಸ್ಥಾಪನೆ ಮಾಡಲಾದಂಥ ಈ ಬಸವನ್ನ ಕೆತ್ತಿದ್ದ ಶಿಲ್ಪಿ ಅರುಣ್ ಯೋಗಿರಾಜ್, ಮೈಸೂರವರು ಗೊತ್ತಿರ್ಬೋದು. ಅಯೋಧ್ಯೆಯ ರಾಮನನ್ನ ಕೆತ್ತಿದ ಶಿಲ್ಪಿ. ಎಲ್ಲ ಮುಗಿಸಿ ಕೆಳಗೆ ಒಮ್ಮೆ महादेव ओम नमः शिवाय। श्री बाबा अमरनाथ जी की पवित्र गुफा से आप दर्शन करें, लाइव दर्शन। ये देखिए, बहुत ही बढ़िया दर्शन हुए और आरती का भी आनंद लिया हमने। आरती में भी बैठे थे। ये देखिए पवित्र गुफा के दर्शन, आपको जूम करके दिखाते हैं। और ತುಂಬ ಒಳ್ಳೆ ರೀತಿಯಲ್ಲಿ ಬರ್ಫ್ ಭಗವಾನ್ನ ದರ್ಶನ ಆಯಿತು. ಅದು ಮುಗಿಸಿದ ತಕ್ಷಣ ನಾನು ಕೆಳಗೆ ಬಂದೆ. ಯಾಕಂದರೆ ನಮ್ಮ ಬ್ಯಾಗೆಲ್ಲ ಕೆಳಗೆ ಇರ್ತಿತ್ತಲ್ಲ, ಅದನ್ನು ಇಲ್ಲಿ ಈ ಒಂದು ಜಾಗದಲ್ಲಿ ಲಾಕ್ ಮಾಡಿರ್ತಾರೆ. ಫೋನ್ ಕೂಡ ತಗೊಂಡೋಕ್ಕೆ ಹೋಗ್ಲಿಕ್ಕೆ ಕೊಡಲಿಲ್ಲ. ಬೈ ಚಾನ್ಸ್ ನಾನು ಪಾಲ್ಕಿಯಲ್ಲಿ ಹೋಗುವಾಗ ಮನುಷ್ಯ ನನಗೆ ಫೋನನ್ನು ಹಿಡ್ಕೊಂಡಿದ್ದ, ಪುಣ್ಯಾತ್ಮ. ನನಗೆ ಎಷ್ಟು ಒಳ್ಳೆಯದಾಯಿತು ಅಂದರೆ ನನ್ನ ಬ್ಯಾಗ್ ಬೈ ಚಾನ್ಸ್ ಮಿಸ್ ಆಗಿ ಮತ್ತು ಸಿಕ್ಕಿತು. ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಭಗವಂತನ ಸನ್ನಿಧಾನದಲ್ಲಿ ನನಗೆ 6 hours 6 ತಾಸು ಅಲ್ಲೇ ಇರುವಂತಾಯಿತು. ಸೊ ಬಹುಶಃ ಅದು ಯಾರಿಗೂ ಆ ಒಂದು ಅವಕಾಶ ಸಿಗಲಿಕ್ಕಿಲ್ಲ. ನನಗೆ ಒಂದು ಸಿಕ್ಕಿದ್ದು ಅವನ ಸನ್ನಿಧಾನದಲ್ಲಿ ಇರುವಂಥ ಅವಕಾಶವನ್ನು, ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಪುನಃ ನನಗೆ ಆಪದ್ಬಾಂಧವಾಗಿ ಬಂದವರು ಈ ಒಂದು ಆರ್ಮೀಸ್ ಉಮೇಶ್ ಜಿ ಅಂತೇಳಿ ತುಂಬ ಹೆಲ್ಪ್ ಮಾಡಿದರು. ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ನನಗೆ ಊಟ ತಂದು ಕೊಟ್ಟರು, ಎಲ್ಲ ಟೀ ಕೊಟ್ಟರು, ಹಾಗೆ ತುಂಬ ಸಮಾಧಾನ ಮಾಡಿದರು. ಯಾಕಂದರೆ ಸ್ವಲ್ಪ ಟೆನ್ಷನ್ ಆಗಿತ್ತು ನನಗೆ ಬ್ಯಾಗ್ ಓದೋಕ್ಕೆ. ಹಾಗೆ ನನಗೆ ಇವರು ಅಪದ್ಬಾಂಧವರು ಶಣೈ ಮಾಮ್ ಅಂತೇಳಿ ತುಂಬ ನನಗೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಶಣೈ ಮಾಮ್. ಹೀಗೆ ಬರ್ಫ್ ಭಗವಾನನ ದರ್ಶನ ಮುಗಿಸಿ ಗೋಡಾದಲ್ಲಿ ಕೆಳಗೆ ಬಂದಾಗ ಕೊನೆಯಲ್ಲಿ ಕಂಡಿತು ನನಗೆ ಈ ಶಿವನ ಥರ ಇರುವ ಒಂದು ಹಿಮದ ಗಡ್ಡೆ. ಕುದುರೆಯಲ್ಲಿ ಬಂದ್ವಿ. ಯಾಕಂದರೆ ನಮ್ಮ ಜೊತೆ ಶಣೈ ಮಾಮ್ ವಯಸ್ಸಾದವರಿದ್ದರು, ಅವರಿಗೆ ನಡೀಲಿಕ್ಕೆ ತಾಕತ್ತಿರಲಿಲ್ಲ. ಸೊ ನನಗೂ ಕೂಡ ಇರಲಿಲ್ಲ. ಹಾಗೆ ಗೋಡಾದಲ್ಲಿ ಬಂದಾಗ ರಾತ್ರಿ 9:15 ನಾವು ನಮ್ಮ ಟೆಂಟನ್ನು ಸೇರಿದಾಗ, ಹೀಗೆ ನಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ಜೊತೆಯಲ್ಲಿ ನಮ್ಮ ಅಮರನಾಥ್ ಯಾತ್ರಾ
ಸಂಪೂರ್ಣಗೊಂಡಿತು. ಆದರೆ ಯಾತ್ರೆಗೆ ಹೋಗುವ ಮೊದಲು ನಾವು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಅದು ಅಷ್ಟು ಸರಳ ಅಲ್ಲ. ನೋಡಿ, ನಾವೆಲ್ಲ MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಇಷ್ಟು ಜನ ನಾವು ಹೋದವರು. ಥ್ಯಾಂಕ್ ಯು ಸೋ ಮಚ್ MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಫ್ರೆಂಡ್ಸ್, ಇದನ್ನು ಹೋಗೋಕ್ಕೆ ಮೊದಲು ನಾವು ಮೆಡಿಕಲ್ ಆಫೀಸರ್ನಿಂದ ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಮೆಡಿಕಲ್ ಸರ್ಟಿಫಿಕೇಟ್ ತಂದು ಅದನ್ನು J&K ಬ್ಯಾಂಕಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆ ಒಂದು ವಿಶೇಷ ವ್ಯಕ್ತಿಯನ್ನು ಕೂಡ ಇಲ್ಲಿ ಪರಿಚಯ ಮಾಡಿಸ್ತೀನಿ ಫ್ರೆಂಡ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.